ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ವೆಡ್ನಸ್ಡೇ ನನ್ನ ಮಗನ ಬರ್ಡೇ ಆಯಿತು. ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಇತ್ತು ಮತ್ತು ನಾನು ಬರ್ಡೇಗೆ ಏನೇನೆಲ್ಲ ಅಡುಗೆಗಳನ್ನು ಮಾಡ್ಕೊಂಡಿದ್ದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. 10 ಇಯರ್ಸ್ ಆದಮೇಲೆ ಮತ್ತೆ ಸೇಮ್ ಡೇ ಬಿದ್ದಿತ್ತು, ವೆಡ್ನಸ್ಡೇನೇ ಇತ್ತು. ಹಾಗಾಗಿ ಏನೋ ಒಂಥರ ಸ್ಪೆಷಲ್ ಅಂತ ಅನಿಸ್ತು. ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ. ಮಾಮೂಲಿ ಡೇ ರೀತಿನೇ ಇವತ್ತು ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಜೊತೆ ನನ್ನ ಒಂದು ದಿನ ಶುರು ಆಯಿತು. ನಾನು ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಗೆಯೇ ಸ್ವಲ್ಪ ಚಕ್ಕೆ ಪೌಡ್ರನ್ನು ಯೂಸ್ ಮಾಡಿಕೊಂಡು ಡಿಟಾಕ್ಸ್ ಡ್ರಿಂಕ್ಸನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ಕುಡಿದ್ಬಿಟ್ಟು ಅದಾದ ನಂತರ ಸ್ವಲ್ಪ ಮಾಣಿಕ್ಯಗೆ ಬೇಗನೆ ಎದ್ದೇಳಿಸಿದ್ದೆ, ಸ್ವಲ್ಪ ಎಣ್ಣೆಯನ್ನು ಹಚ್ಚೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವನಿಗೂ ಸಹ ಎಣ್ಣೆಯನ್ನು ಬಿಸಿ ಮಾಡಿಬಿಟ್ಟು ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಬೇರೆ ಯಾವುದೇ ಟೈಮಲ್ಲೂ ನನಗೆ ಫ್ರೀ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸ್ಪೆಷಲ್ ಡೇ ಏನಿರುತ್ತೋ ಆ ಟೈಮಲ್ಲಂತೂ ಎಣ್ಣೆಯನ್ನು ಹಚ್ಚಿ ಸ್ನಾನವನ್ನು ಮಾಡಿಸ್ತೀನಿ. ಮಕ್ಕಳು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತಲ್ವ. ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋದಂಗೆ ಈ ಥರದ್ದೆಲ್ಲ ಫ್ರೀಡಮ್ಸ್ಗಳು ಯಾವುದೂ ಸಹ ಅವ್ರಿಗೆ ಸಿಗೋದಿಲ್ಲ ಮತ್ತು ಯಾವುದಕ್ಕೂ ಸಹ ಟೈಮೇ ಇಲ್ದಿರೋ ಥರ ಆಗಿಬಿಡುತ್ತೆ. ಹಾಗಾಗಿ ಅಪ್ಪ ಅಮ್ಮನ ಜೊತೆ ಎಷ್ಟು ದಿನ ಅವರು ಬೆಳೀತಾರೋ, ಸೊ ನಮಗೆ ಎಷ್ಟು ಆರೈಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ಅವರಿಗೆ ಮಾಡಬೇಕು ಅಂತಕ್ಕಂಥದ್ದು ನನಗೆ. ಯಾಕಂದರೆ ಮುಂದೆ ಲೈಫು ತುಂಬ ಟೆನ್ಷನ್ ಆಗ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲಿ ಯಾವುದನ್ನು ಸಹ ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆ ಥರನೂ ಸಹ ಆಗಿಬಿಡುತ್ತೆ. ಮತ್ತು ಆರೈಕೆ ಮಾಡೋ ಅಂಥವ್ರು ಯಾರು ಇರ್ತಾರೋ ಇರಲ್ವೋ, ಸಿಗ್ತಾರೋ ಸಿಗಲ್ವೋ, ಯಾವ ಥರ ಆಗುತ್ತೋ ಗೊತ್ತಿಲ್ಲ. ಬಟ್ ನಮ್ಮ ಜೊತೆ ಇರೋ ತನಕ ಅಂತೂ ಚೆನ್ನಾಗಿರಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಹಾಗೆಯೇ ದೊಡ್ಡವನಿಗೆಲ್ಲ ತಿಕ್ಕಿದಾದ್ಮೇಲೆ ಚಿಕ್ಕವನಿಗೂ ಸಹ ಎದ್ದೇಳಿಸ್ಬಿಟ್ಟು ಅವನಿಗೂ ಸಹ ತಿಕ್ಕಿದೆ. ಮತ್ತು ಈ 2 ಮಕ್ಕಳಿದ್ರೆ ಅದೇ ಅಲ್ವಾ, ಒಬ್ಬರಿಗೆ ಏನು ಮಾಡ್ತೀವೋ ಅದನ್ನು ಇನ್ನೊಬ್ಬರಿಗೆ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಇರುತ್ತೋ ಇರಲ್ವೋ, ಬಟ್ ಅವ್ರಿಗೆ ಏನು ಬೇಕಿರುತ್ತೋ ಅದೇ ಇನ್ನೊಬ್ರಿಗೂ ಬೇಕಿರುತ್ತೆ. ಸೊ ಇಬ್ಬರಿಗೂ ಸಹ ಬೇಜಾರಾಗದಿರೋ ಥರ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದು ನಮ್ಮಲ್ಲಿರಬೇಕಷ್ಟೇ. ಆ ಥರವಾಗಿ ನಾವು ನಡ್ಕೊಂಡ್ರೆ ಅವರಲ್ಲೂ ಸಹ ಬಾಂಡಿಂಗು ಚೆನ್ನಾಗೇ ಬೆಳೀತಾ ಹೋಗುತ್ತೆ. ಇದಾದ ನಂತರ ನಾನು ಟಿಫನ್ ಮಾಡಬೇಕಿತ್ತು. ಬೆಳಗ್ಗೆ ಟಿಫನ್ಗೆ ಸೇಮಿಯಾ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಸೇಮಿಯಾ ಮಾಡಿಕೊಟ್ಟೆ. ಅವರು ಯಾವುದಾದ್ರೂ ಸರಿ ಇಷ್ಟಪಟ್ಟು ತಿಂತಾರೆ, ಇದು ಬೇಕು ಅದು ಬೇಕಂತ ಏನು ಅನ್ನಲ್ಲ. ಸೊ ಹಾಗಾಗಿ ನಾನು ಟಿಫನ್ಗೆ ಇದಂದರೆ ತುಂಬ ಇಷ್ಟವಾಗಿ ತಿಂತಾರಲ್ವ, ಹಾಗಾಗಿ ಇದನ್ನೇ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಸೇಮಿಯಾ ಮಾಡಿಕೊಟ್ಟೆ. ಇದಾದ ನಂತರ ಒಂದು ಕರ್ಬೂಜ ಇತ್ತು, ಕರ್ಬೂಜವನ್ನು ಕಟ್ ಮಾಡಿಕೊಂಡು ನಾನು ಸಹ ಒಂದು ಶೇಕನ್ನು ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಇಲ್ಲಿ 1-2 ಪೀಸಷ್ಟು ಕರ್ಬೂಜವನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ಓಟ್ಸನ್ನು ಹಾಕ್ತಾಯಿದ್ದೀನಿ, 1-2 ಟೇಬಲ್ ಸ್ಪೂನಷ್ಟು. ಹಾಗೆ 1-2 ಸ್ವೀಟ್ಗೆ ಅಂತ ಹೇಳ್ಬಿಟ್ಟು ಖರ್ಜೂರವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸನ್ನು ಹಾಕಿ, ಹಾಲೆಲ್ಲ ಏನು ಸೇರಿಸ್ಕೊಂಡಿಲ್ಲ, ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಂಡ್ರೆ ನಮಗಿಲ್ಲಿ ಶೇಕ್ ರೆಡಿ ಆಗುತ್ತೆ. ಅದನ್ನು ಕುಡಿದು ನಂತರ ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿ ನಾನು ಸ್ಕೂಲಿಗೆ ಕಳಿಸಿದ್ದಾಯಿತು. ನಮ್ಮ ಹೀರೋ ರೆಡಿಯಾದ ಈ ರೀತಿ ಇತ್ತು ಒಂದು ಡ್ರೆಸ್ಸು ಮಾರ್ನಿಂಗ್ದು. ಮಕ್ಕಳಲ್ಲಿರುವಾಗ ತುಂಬ ಸಣ್ಣದನ್ನೆಲ್ಲ ತುಂಬ ಖುಷಿ ಪಡ್ತಿರ್ತೀವಲ್ವ. ಇವಾಗ ನಮ್ಮ ಹತ್ರ ಅಮೌಂಟ್ ಇದ್ರೂ ಎಷ್ಟೇ ಚೆನ್ನಾಗಿರೋ ಬಟ್ಟೆ ತಗೊಂಡ್ರೂ ಇಷ್ಟೊಂದು ಖುಷಿ ಆಗೋದಿಲ್ಲ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಇದಾದ ನಂತರ ನಂದು ಈವ್ನಿಂಗಿಂದ ಈ ಒಂದು ವ್ಲಾಗನ್ನು ಶುರು ಮಾಡಿದ್ದೀನಿ. ಅವನು ಮತ್ತೆ ಬಂದ ತಕ್ಷಣ ಇನ್ನೊಂದು ಟೈಮ್ ಸ್ನಾನ ಮಾಡಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಕ್ಕೆ ಹೇಳಿದೆ. ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಮೊದಲೇ ಮನೇಲಿ ದೀಪ ಹಚ್ಬಿಟ್ಟು ಅದಾದ ನಂತರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಮನೇಲಿ ಸ್ವಲ್ಪ ಪೂಜೆ ಮಾಡಿಸ್ಬಿಟ್ಟು ಕಳಿಸ್ದೆ. ಯಾವುದೇ ರೀತಿಯಾದಂತಹ ಫ್ಯಾಷನ್ಸ್ ಕಲಿಸ್ಲಿ, ಏನಾದರೂ ಕಲಿಸ್ಲಿ, ಜೊತೆಗೆ ನಮ್ಮ ಸಂಸ್ಕಾರಗಳು ಸಹ ಇರಲಿ ಅಂತೇಳಿ. ಮಾರ್ನಿಂಗ್ ಬೇಗ ಹೋಗ್ತಾರಲ್ವ, ಹಾಗಾಗಿ ಟೆಂಪಲ್ಗೆ ಹೋಗೋದಕ್ಕೆ ಮತ್ತು ಪೂಜೆ ಮಾಡೋದಕ್ಕೆ ಟೈಮ್ ಇರಲ್ಲ. ಹಾಗಾಗಿ ನಾನು ಈವ್ನಿಂಗು ಪೂಜೆಯನ್ನು ಮಾಡಿಸ್ಬಿಟ್ಟು ಅದಾದ ನಂತರ ಟೆಂಪಲ್ಗೆ ಕಳಿಸ್ದೆ. ನಾವೆಲ್ಲ ಹೋಗೋಕ್ಕಾಗಿಲ್ಲ, ಲೇಔಟ್ ಒಳಗಡೆನೇ ಇದೆ. ಅವ್ರ ಅಣ್ಣ ತಮ್ಮ ಇಬ್ಬರೇ ಹೋಗಿ ಬರ್ತಾರೆ. ಅದಾದ ನಂತರ ಮನೇಲಿ ಏನು ಥಿಂಗ್ಸ್ ಇತ್ತೋ ಅದರಲ್ಲೇ ಒಂದು ಸಿಂಪಲ್ಲಾಗಿ ಒಂದು ಡೆಕೋರೇಷನನ್ನು ಮಾಡಿದ್ದೆ ಅಷ್ಟೇ. ಮಕ್ಕಳ ಖುಷಿನ ನಾವೇನಕ್ಕೆ ಬೇಡ ಅಂತ ಹೇಳೋದು ಅಂತೇಳಿ ಕೇಕ್ ಕಟ್ಟಿಂಗು ಇದೆಲ್ಲ ಸೆಲೆಬ್ರೇಷನ್ ಅಷ್ಟೇ. ಏನು ಅಷ್ಟೊಂದು ಇಷ್ಟ ಆಗಲ್ಲ ಇತ್ತೀಚೆಗೆ. ಮೊದಲೆಲ್ಲ ಇಷ್ಟ ಆಗ್ತಿತ್ತು, ಬಟ್ ಇತ್ತೀಚೆಗೆ ಇಷ್ಟ ಆಗಲ್ಲ. ಈ ಸೆಲೆಬ್ರೇಷನ್ ಮಾಡಿ ಎಷ್ಟೆಷ್ಟೋ ದುಡ್ಡುಗಳನ್ನೆಲ್ಲ ಖರ್ಚು ಮಾಡೋ ಬದಲು ಇವತ್ತಿನ ದಿನ ಯಾರಿಗಾದರೂ ಒಂದು ಊಟ ಕೊಡಿಸ್ಬೋದು, ಆ ಥರ ಇನ್ಯಾವ್ದು ಬೇರೆ ಥರವಾಗಿ ಏನಾದರೂ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಯಾರಿಗಾದರೂ ನಮ್ಮ ಕೈಲಾದಂಥದ್ದು
ಇವಾಗ ಒಂದು ಕೇಕ್ ತರೋಕ್ಕೆ ನಮ್ಗೊಂದು 500 ರುಪೀಸ್ ಆಗುತ್ತೆ, ಅಥವಾ 1000 ರುಪೀಸ್ ಕೇಕ್ ತರ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಮಕ್ಕಳು ಖುಷಿನೂ ಇರಬೇಕು, ಮತ್ತು ಅದರಲ್ಲಿ ಸ್ವಲ್ಪ ಒಂದು 500 ರುಪೀಸಲ್ಲ ಯಾರಿಗಾದರೂ ಒಂದು ಇಬ್ಬರಿಗೆ ನಮ್ಮ ಕೈಲಾದದ್ದು ಊಟ ಕೊಡ್ಸೋಣ ಅಂತೆಲ್ಲ ಅನಿಸ್ತಾ ಇರುತ್ತೆ. ಹಾಗಾಗಿ ಆ ಥರ ಮಾಡ್ತೀವಿ. ಆ ಥರದ್ದೊಂದೊಂದು ಕೆಲಸಗಳನ್ನ ಮಕ್ಕಳ ಕೈಯಿಂದನೇ ಮಾಡಿಸೋದ್ರಿಂದ ಅವ್ರಿಗೂ ಸಹ ಈ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕಿಂತ ಯಾರಾದ್ರೂ ಕಷ್ಟದಲ್ಲಿರೋ ಅಂಥವ್ರಿಗೆ ಈ ಟೈಮು, ಈ ದಿನ ಒಂದು ಸ್ಪೆಷಲ್ ಡೇ ದಿನ ನಾವು ಸೆಲೆಬ್ರೇಷನ್ ಮಾಡಿ ಏನೋ ಒಂದು ಮೋಜು ಮಸ್ತಿ ಮಾಡಿಕೊಂಡು ಏನೋ ಅಮೌಂಟನ್ನು ವೇಸ್ಟ್ ಮಾಡೋದಕ್ಕಿಂತ ಈ ಥರವಾಗಿ ಏನಾದರೂ ಯಾರಿಗಾದ್ರೂ ಒಂದು ಹೆಲ್ಪ್ ಮಾಡೋಣ ಅನ್ನೋ ಮೈಂಡ್ಸೆಟ್ ಅವ್ರಿಗೂ ಸಹ ಬರುತ್ತೆ ಅಂತೇಳಿ ಏನು ಮಾಡ್ತೀವಿ, ಯಾರಿಗಾದ್ರೂ ಒಂದು 4-5 ಜನಕ್ಕೆ ನಮ್ಮ ಕೈಲಾದಂಥವ್ರಿಗೆ ಊಟವನ್ನು ಕೊಡಿಸೋದು. ಇಲ್ಲ ಅಂತೇಳಿದ್ರೆ ಏನೇ ಆದರೂ ಅಷ್ಟೇ, ನಮ್ಗೆ ಏನಾಗುತ್ತೋ ಆ ಟೈಮ್ಗೆ ಯಾರಿಗೆ ಏನು ಕೊಡಿಸ್ಬೇಕಂತ ಅನಿಸುತ್ತೋ ಆ ರೀತಿಯಾಗಿ ಯಾರಿಗಾದ್ರೂ ಒಂದು ಎಷ್ಟಾಗುತ್ತೋ ಅಷ್ಟನ್ನು ನಾವು ಕೊಡಿಸ್ತಕ್ಕಂಥದ್ದು ಮಾಡ್ತೀವಿ. ಅದಾದ ನಂತರ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೋಟ್ಲಿಗೆ ಊಟಕ್ಕೆ ಹೋಗೋಣ ಅನ್ನೋ ಒಂದು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿದ್ವಿ. ಬಟ್ ಲಾಸ್ಟ್ ವೀಕಲ್ಲಿ ಊಟಕ್ಕೆ ಹೋಗಿದ್ವಿ, ಹಾಗಾಗಿ ಮತ್ತೆ ಪ್ಲ್ಯಾನ್ ಚೇಂಜ್ ಆಯಿತು. ಮನೇಲೇ ಪಾಸ್ತಾ ಮಾಡೋಣ ಅಂತ ಹೇಳ್ಬಿಟ್ಟು, ಪಾಸ್ತಾ ತಿನ್ನಬೇಕಂತ ಇಷ್ಟ ಆಗ್ತಾಯಿದೆ, ಹೋಟ್ಲಿಗೆಲ್ಲ ಬೇಡ ಅಂತ ಮಾಣಿಕ್ಯನೇ ಹೇಳ್ದ. ಹಾಗಾಗಿ ಏನು ಮಾಡಿದ್ವಿ, ಮನೇಲೇ ತಿನ್ನೋಣ ಮಾಡೋಣ ಅಂತ ಹೇಳ್ಬಿಟ್ಟು ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಅಡುಗೆಗೆ ಶುರು ಮಾಡಿದ್ದಾಯಿತು. ಕೇಕೆಲ್ಲ ತಿಂದಿದ್ವಲ್ವ, ಹಾಗಾಗಿ ಬೇಗ ಊಟ ಬೇಕಂತ ಅನಿಸ್ಲಿಲ್ಲ. ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಅಡುಗೆಗೆ ಶುರು ಮಾಡಿದ್ದು. ಮೊದಲಿಗೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಬಿಟ್ಟು ಅದಾದ ನಂತರ ಈ ಟೊಮೊಟೊಗಳನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 4 ಟೊಮೊಟೊಗಳನ್ನು ತಗೊಂಡಿದ್ದೀನಿ. ನಾವು ನಾರ್ಮಲಾಗಿ ಕಟ್ ಮಾಡೋದಕ್ಕಿಂತ ಈ ರೀತಿ ಚಾಪರನ್ನು ಯೂಸ್ ಮಾಡ್ಕೊಂಡು ಕಟ್ ಮಾಡೋದ್ರಿಂದ ಅದು ತುಂಬ ಸಣ್ಣಗಾಗುತ್ತಲ್ವ, ಆ ರೀತಿಯಾಗಿ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂತೇಳಿದ್ರೆ ಪ್ಯೂರಿನೂ ಸಹ ಮಾಡಿಟ್ಕೋಬೋದು, ಬಟ್ ಈ ರೀತಿ ಕಟ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಈ ರೀತಿಯಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಆವಾಗಲೇ ನೀರಿಗೆ ಅಂತ ಇಟ್ಟಿದ್ದೆ ಅಲ್ಲ ಪಾಸ್ತಾವನ್ನು ಬೇಯಿಸೋದಕ್ಕೆ, ನೀರು ಸಹ ಚೆನ್ನಾಗಿ ಕುದೀತಾ ಇತ್ತು. ಇವಾಗ ಇದಕ್ಕೆ ಪಾಸ್ತಾವನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಪಾಸ್ತಾ ಹಾಕ್ತಾಯಿದ್ದೀನಿ. ತರಕಾರಿ ಕಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಇಲ್ಲಿ ಇದನ್ನು ಸಹ ಬೇಯ್ತಾ ಇರುತ್ತೆ. ಹಾಗಾಗಿ ಫಸ್ಟ್ ಇದನ್ನು ಹಾಕಿಬಿಟ್ಟು ಪಾಸ್ತಾವನ್ನು 2-3 ರೀತಿಯಲ್ಲಿ ಮಾಡ್ಬೋದು. ಇಲ್ಲಿ ನಾನು ಒಂದು ರೀತಿಯಲ್ಲಿ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಎಷ್ಟು ಬೇಕಾಗುತ್ತೋ ಅಷ್ಟು ತಗೊಳ್ಳಿ, ಯಾಕಂದರೆ ಇದು ಉಬ್ಬಿದ ಮೇಲೆ ಚೆನ್ನಾಗಿ ಬೆಂದಮೇಲೆ ಚೆನ್ನಾಗಿ ಉಬ್ಬುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿಕೊಂಡ್ರೆ ಸಾಕು. ಮತ್ತು ಇವಾಗ ಅದಕ್ಕೆ ಪಾಸ್ತಾ ಎಲ್ಲ ಹಾಕಾದ್ಮೇಲೆ ಒಂದು ಸ್ವಲ್ಪ ಆಯಿಲು, ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದೇ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಸಹ ನಾನು ಸೇರಿಸ್ಕೊಳ್ತೀನಿ. ಅರಿಶಿನ ಬೇಕು ಅಂತ ಹೇಳಿದ್ರೆ ಸೇರಿಸ್ಕೋಬೋದು, ಇಲ್ಲ ಅಂದರೆ ಬೇಡ. ಮತ್ತು ಪಾಸ್ತಾ ಹಾಕಿದ ತಕ್ಷಣ ಎಲ್ಲ ತಳದಲ್ಲಿ ಹೋಗಿ ಕೂತ್ಬಿಟ್ಟಿರುತ್ತೆ, ಹಾಗಾಗಿ ಸ್ವಲ್ಪ ಅದನ್ನು ತಿರುಗಿಸ್ಕೊಳ್ತಾ ಇರಬೇಕು. ಮತ್ತು ನೀರು ಅಷ್ಟೇ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೋಬೇಕು. ಕಡಿಮೆ ನೀರನ್ನು ಯೂಸ್ ಮಾಡ್ಕೊಂಡು ಬೇಯಿಸಿದ್ರೆ ಎಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನೇ ಯೂಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಇದು ಬೇಯೋ ತನಕ ಇನ್ನೊಂದು ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡೋದಿತ್ತು, ಅದನ್ನು ಸಹ ನಾನು ಕಟ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲೇ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಹಿಟ್ಟನ್ನು ಸಹ ಕಲಸಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಬಾಳೆಕಾಯಿಯನ್ನೇ ಯೂಸ್ ಮಾಡ್ಕೊಂಡು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ತೆಳುವಾಗಿ ಕಲಿಸಿದ್ರೆ ಚೆನ್ನಾಗಿರಲ್ಲ. ಮತ್ತು ಹಿಟ್ಟು ಚೆನ್ನಾಗಿದ್ದರೆ ಇದಕ್ಕೆ ಸೋಡಾ ಅಥವಾ ಬಿಸಿ ಆಯಿಲು ಏನೂ ಸಹ ಮಿಕ್ಸ್ ಮಾಡೋ ಅಂಥದ್ದು ಬೇಕಾಗಲ್ಲ. ಒಂದು ಸ್ವಲ್ಪ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸೋಡಾ, ಬಿಸಿಯಾಗಿರೋ ಆಯಿಲು ಎರಡನ್ನೂ ಸಹ ಸೇರಿಸ್ಕೋಬೇಕಾಗತ್ತೆ. ಅದೆಲ್ಲ ಕಲಸಿಟ್ಬಿಟ್ಟು ಅದು ರೆಡಿ ಆಗುವಷ್ಟರಲ್ಲಿ ಇದು ಸಹ ಬೆಂದಿತ್ತು ನೋಡಿ. ಈ ಥರ ಉದುರಾಗಿದ್ದಾಗಲೇ ಒಂಥರ ಸ್ಮೂತಾಗಿರುತ್ತೆ, ಉದುರಾಗಿರುತ್ತೆ. ಇಷ್ಟು ನೋಡಿದ್ರೆ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಸಹ ಏನು ಮಾಡೋಣ, ಬಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಸಹ ಬೇರೆ ಸಪ್ರೇಟಾಗಿ ಸೋದಿಸ್ತಾ ಇದ್ದೀನಿ. ಮತ್ತು ಇದೆಲ್ಲ ಸೋದಿಸಾದ್ಮೇಲೆ ಕೆಲವರು ಇದ್ರ ಮೇಲೆ ತಣ್ಣೀರೆಲ್ಲ ಹಾಕ್ತಾರೆ. ಇದೆಲ್ಲ ಹಾಕೋ ಅಂಥದ್ದು ಏನೂ ಬೇಡ, ಇದು ಸ್ವಲ್ಪ ಉದುರಾಗೇ ಇದೆ. ಇವಾಗ ಇದು ನೀರನ್ನು ಸಹ ಚೆಲ್ಲೋದು ಬೇಡ, ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇದನ್ನು ಸಪ್ರೇಟಾಗಿ ಇಟ್ಬಿಟ್ಟು ಇವಾಗ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಸಹ ಸೇರಿಸ್ಬಿಟ್ಟು ಎಲ್ಲನೂ ಸಹ ಸಣ್ಣದಾಗಿ ಇವಾಗ ಇದನ್ನು ಸಹ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಇದನ್ನು ಅಷ್ಟೇ ಬೇರೆ ಬೇರೆಯಾಗಿ ಪ್ಯೂರಿ ಮಾಡಿ ಇಟ್ಕೋಬೋದು, ಬಟ್ ಅದಕ್ಕಿಂತನೂ ಇದೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದಾದ ನಂತರ ಬಾಳೆಕಾಯಿನೂ ಸಹ ಕಟ್ ಮಾಡಿ ನೆನೆಸಿಟ್ಬಿಡೋಣ ಅಂಥೇಳಿ ಕಟ್ ಮಾಡ್ತಾ ಇದ್ದೀನಿ.
ಬಾಳೆಕಾಯಿನ ಸ್ವಲ್ಪ ಈ ರೀತಿ ಹಿಂದೆ ಮುಂದೆ ಕಟ್ ಮಾಡಿಬಿಟ್ಟು ಮೇಲಿರ್ತಕ್ಕಂಥ ಸಿಪ್ಪೆನ ಸ್ವಲ್ಪ ಗಟ್ಟಿಯಾಗಿಯೇ ತೆಕ್ಕೊಂಡ್ರೆ ಆ ಬಜ್ಜಿಗೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ ಒಂದು ಸ್ವಲ್ಪ ತೆಕ್ಕೊಂಡ್ರೆ ಸಾಕಾಗುತ್ತೆ, ತುಂಬಾ ತೆಗೆಯೋಂಥದ್ದೇನು ಬೇಕಾಗಲ್ಲ. ಮತ್ತು ನಮಗೆ ಯಾವ ಶೇಪ್ಗೆ ಇಷ್ಟ ಆಗುತ್ತೋ ಆ ಶೇಪ್ಗೆ ಕಟ್ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಸ್ವಲ್ಪ ಉಪ್ಪು ನೀರೊಳಗಡೆ ನೆನೆಸಿ ಇಟ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ನಾವು ರೆಡಿ ಮಾಡುವಷ್ಟರಲ್ಲೇ ಬೇಗ ಕಪ್ಪಾಗ್ಬಿಡುತ್ತಲ್ಲ, ಹಾಗಾಗಿ ಸ್ವಲ್ಪ ನೀರೊಳಗಡೆ ಹಾಕಿ ನೆನೆಸ್ತಾ ಇದ್ದೀನಿ ಅಷ್ಟೇ. ಇವಾಗ ಆ ಪಾಸ್ತಾಕ್ಕೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು, ಹಾಗೆಯೇ ಸ್ವಲ್ಪ ಕಾರ್ನು, ಹಾಗೆಯೇ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಕೆಲವೊಂದು ಸಾಸ್ಗಳು ಸಹ ಬೇಕಾಗುತ್ತೆ. ಇವಾಗ ರೆಡಿ ಮಾಡುವಂಥ ಪ್ರಿಪ್ರೇಷನ್ ಮಾಡುವಂಥ ಟೈಮಲ್ಲಿ ಅದನ್ನು ಹೇಳ್ತೀನಿ. ಮೊದಲಿಗೆ ಇಲ್ಲಿ ಸ್ಟವನ್ನು ಹಚ್ಬಿಟ್ಟು ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಬಾಣಲಿ ಸ್ವಲ್ಪ ಬೆಚ್ಚಗಾದ ನಂತರ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಯಾವ ಎಣ್ಣೆ ಬೇಕನ್ಸುತ್ತೋ ಅದನ್ನು ತಗೊಳ್ಳಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಾದ ನಂತರ ಇಲ್ಲಿ ನಾನು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ಚಿಟಪಟ ಅಂತ ಅಂದಾದಮೇಲೆ ಇವಾಗ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ ಎಲ್ಲವನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಸಣ್ಣಕ್ಕೆ, ಅದನ್ನು ಫಸ್ಟು ಆಯಿಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಅದಾದ ನಂತರ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಟೊಮೊಟೊವನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗೆ ಮನೆಯಲ್ಲೇ ಮಾಡಿಕೊಟ್ರೆ ಸ್ವಲ್ಪ ಹೆಲ್ದಿಯಾಗೂ ಸಹ ಇರುತ್ತೆ. ಸಮ್ಟೈಮ್ಸ್ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಡ್ತಾ ಇರಬೇಕಲ್ವ, ಸೊ ಹಾಗಾಗಿ ಇದನ್ನು ಸಹ ಟ್ರೈ ಮಾಡ್ತಾ ಇರ್ತೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಹಾಗೆ ಕಾರ್ನು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ಮು ಎಲ್ಲನೂ ಸಹ ಸೇರಿಸ್ಕೊಂಡು ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರೆಡ್ ಚಿಲ್ಲಿ ಸಾಸನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಟೊಮೊಟೊ ಕೆಚಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಸಹ ನಿಮ್ಮ ಟೇಸ್ಟಿಗೆ ಯಾವ ಥರ ಬೇಕನ್ಸುತ್ತೋ ಆ ಥರ ನೋಡ್ಕೊಳ್ಳಿ. ಟೊಮೊಟೊ ಕೆಚಪ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ ನಾನೊಂದು 4 ಟೊಮೊಟೊಸ್ನ ತೊಗೊಂಡಿದ್ದೀನಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ಆಪ್ಷನಲ್ಲು, ಬೇಕಂದರೆ ಯೂಸ್ ಮಾಡ್ಕೋಬೋದು. ಯೂಸ್ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದೊಳ್ಳೆ ಮಿಕ್ಸಿಂಗನ್ನು ಕೊಟ್ಟರೆ ಆಯಿತು. ಇದೆಲ್ಲ ಮಿಕ್ಸ್ ಮಾಡಾದ ನಂತರ ಇವಾಗ ಇದಕ್ಕೆ ನಾನು ಒಂದು 2 ಸ್ಲೈಸಷ್ಟು ಚೀಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಚೀಸ್ ಪಾಸ್ತಾ ಮಾಡ್ತಾ ಇರೋದ್ರಿಂದ ಚೀಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಪನ್ನೀರ್ ಬೇಕಂತ ಹೇಳಿದ್ರೆ ಪನ್ನೀರನ್ನು ಸಹ ಸೇರಿಸ್ಕೋಬೋದು. ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ತುಂಬ ವೆರೈಟಿಯಾಗಿ ಪಾಸ್ತಾಗಳನ್ನು ಮಾಡ್ಬೋದು. ನಮಗೆ ಯಾವ್ಯಾವ ರೀತಿಯಾಗಿ ಟೇಸ್ಟ್ ಇಷ್ಟ ಆಗ್ತಾ ಇರುತ್ತೋ ಆ ರೀತಿಯಾಗಿ ಮಾಡ್ಕೊಳ್ತಾ ಇರಬೇಕಷ್ಟೇ. ಮತ್ತು ಇವಾಗ ಕೊನೆಯಲ್ಲಿ ಒಂಚೂರು ಅಚ್ಕಾರದ ಪುಡಿಯನ್ನು ಸೇರಿಸ್ಬಿಟ್ಟು ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಚ್ಕಾರದ ಪುಡಿ ಇದು ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ನೋಡಿಕೊಂಡೇ ಸೇರಿಸಿ. ನಾನೊಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೆ, ಖಾರ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಬೇಕಂತ ಹೇಳಿದ್ರೆ ಮತ್ತೆ ಹಾಕೋಬೋದು, ಮೊದಲೇ ಜಾಸ್ತಿಯನ್ನು ಹಾಕೋದಕ್ಕೆ ಹೋಗಬೇಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಇವಾಗ ಪಾಸ್ತಾವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಪಾಸ್ತಾ ಮತ್ತು ನಾವು ಮಾಡಿರ್ತಕ್ಕಂಥ ಬೇಸ್ ಎಲ್ಲದಕ್ಕೂ ಸಹ ನೀಟಾಗಿ ಅಂಟ್ಕೊಳ್ಳೋ ಥರ ಚೆನ್ನಾಗಿ ಒಂದೊಳ್ಳೆ ಮಿಕ್ಸನ್ನು ಮಾಡ್ಕೊಳ್ಳಿ. ಇದರಾದ ನಂತರ ಕೊನೆಯಲ್ಲಿ ಗಾರ್ನಿಷ್ಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಹಾಗೆ ಸ್ವಲ್ಪ ಹಾರಿಗೆನೋ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಹೋಟೆಲಲ್ಲೆಲ್ಲ ಕೊಡ್ತಾರಲ್ವ, ಆ ರೀತಿಯಾಗಿ ತುಂಬ ಚೆನ್ನಾಗಂತ ಅನಿಸ್ಬೇಕಾದ್ರೆ ಇದೆಲ್ಲ ಸೇರಿಸ್ಕೊಳ್ಳಿ. ಇದಾದ ನಂತರ ನಾನು ಸ್ವಲ್ಪ ಕ್ರೀಮಿ ಬೇಕಂತ ಅನಿಸ್ತು, ಹಾಗಾಗಿ ನಾನು ಪಾಸ್ತಾವನ್ನು ಬೇಯಿಸಿ ನೀರು ಇಟ್ಕೊಂಡಿದ್ನಲ್ಲ, ಅದನ್ನು ಮೇಲಿರ್ತಕ್ಕಂಥ ನೀರೆಲ್ಲ ಬಗ್ಗಿಸ್ಬಿಟ್ಟು ಕೆಳಗಡೆ ಇರ್ತಕ್ಕಂಥದ್ದು ಸೇರಿಸ್ಕೊಂಡೆ. ಇವಾಗ ಪಾಸ್ತಾ ರೆಡಿ ಆಯಿತು. ಇದಾದ ನಂತರ ಇಲ್ಲಿ ನಾನು ಬಜ್ಜಿನೂ ಸಹ ಇವಾಗ ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬಾಳೆಕಾಯಿನೆಲ್ಲ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಕಾದಾದ ನಂತರ ನಾನಿಲ್ಲಿ ಬಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಜ್ಜಿಯನ್ನು ಬಿಟ್ಟ ಮೇಲೆ ಅದನ್ನು ಬೇಯೋದಕ್ಕೆ ಸ್ವಲ್ಪ ಜಾಗವನ್ನು ಬಿಟ್ಟು ತುಂಬ ಫಿಲ್ ಮಾಡಿಬಿಟ್ರೆ ಚೆನ್ನಾಗಿ ಬೇಯೋಲ್ಲ. ಹಾಗಾಗಿ ಸೈಡಲ್ಲೆಲ್ಲ ಸ್ವಲ್ಪ ಜಾಗಗಳಿದ್ದರೆ ನೀಟಾಗಿ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಮತ್ತು ಇವಾಗ ಎಲ್ಲವನ್ನು ಬೇಯಿಸ್ಬಿಟ್ಟು ಇವಾಗ ತೆಗಿತಾ ಇದ್ದೀನಿ. ಬೇರೆ ಬಜ್ಜಿಗಿಂತ ಬಾಳೆಕಾಯಿ ಬಜ್ಜಿ, ಹೀರೆಕಾಯಿ ಬಜ್ಜಿ ಮತ್ತು ಆಲೂಗೆಡ್ಡೆ ಬಜ್ಜಿ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ತಿಂತಾರೆ ನಮ್ಮ ಮನೇಲಿ ಅಂತೇಳಿ ಇವತ್ತು ಅವ್ರಿಗೆ ಏನು ಇಷ್ಟ ಅಂತ ಅನಿಸುತ್ತೋ ಅದನ್ನು ಮಾಡಿಕೊಡೋಣ ಅಂತ ಮಾಡಿದ್ದೆ. ನೋಡಿ, ನಾನು ಯಾವುದೇ ರೀತಿ ಸೋಡಾ ಅಥವಾ ಕಾದಿರ್ತಕ್ಕಂಥ ಎಣ್ಣೆ ಏನೂ ಸಹ ಮಿಕ್ಸ್ ಮಾಡಿರಲಿಲ್ಲ. ತುಂಬಾ ಚೆನ್ನಾಗಿ ಬಜ್ಜಿ ಬಂದಿತ್ತು. ಇದಿಷ್ಟ ಆಗಿತ್ತು. ಇದೆಲ್ಲ ಆದಮೇಲೆ ಇವಾಗ ನಾನು
ಟೈಮ್ ಆಗಿತ್ತು ಅಂತೇಳಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಗೆ ಒಂದೆರಡು ಸ್ಲೈಸ್ ಅಷ್ಟು ಸೌತೆಕಾಯಿಯನ್ನು ಸಹ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಮಾಡಿರ್ತಕ್ಕಂಥ ಬಜ್ಜಿನೂ ಸಹ ಇಟ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ನಮ್ಮ ಡಿನ್ನರ್ ಬಂದ್ಬಿಟ್ಟು. ಸ್ವೀಟ್ ಮಾಡಬೇಕಂತನೂ ಪ್ಲ್ಯಾನ್ ಇತ್ತು, ಬಟ್ ಕೇಕ್ನೇ ತಿಂದಿದ್ವಲ್ವ, ಹಾಗಾಗಿ ಆ ಸ್ವೀಟ್ ಅಷ್ಟೊಂದು ನಮ್ಮ ಮನೇಲಿ ಯಾರೋ ಸ್ವೀಟ್ಗಿಂತ ಖಾರ ಜಾಸ್ತಿ ಇಷ್ಟಪಟ್ಟು ತಿಂತಾರೆ, ಸ್ವೀಟನ್ನು ಯಾರೂ ತಿನ್ನಲ್ಲ, ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿಲ್ಲ. ನನಗಂತೂ ನಮ್ಮ ಮಾಣಿಕ್ಯ ಇವಾಗ ಹುಟ್ಟಿದಾನೇನೋ ಅನ್ನೋ ಥರ ಫೀಲ್ ಅನಿಸುತ್ತೆ. ಹಾಸ್ಪಿಟ್ಲಲ್ಲಿ ಹುಟ್ಟಿದ ತಕ್ಷಣ ತಗೊಂಡು ಬಂದು ಕೈಗೆ ಕೊಡ್ತಾರಲ್ವ, ಆವಾಗ ಫೀಲ್ ಮಾಡಿರ್ತೀವಲ್ವ ಮಕ್ಕಳು ಹುಟ್ಟಿದಾಗ, ಆ ಥರ ಫೀಲ್ ಅಂತ ಅನಿಸ್ತಾ ಇದೆ. ಮಕ್ಕಳು ಎಷ್ಟು ಬೇಗ ಅದು ಬೆಳೆದು ನಮ್ಮ ಮುಂದೆ ದೊಡ್ಡವ್ರು ಆಗ್ಬಿಡ್ತಾರೆ ಅಂತಲೂ ಸಹ ಅನಿಸುತ್ತೆ. ತುಂಬ ಬೆಳೀತಾ ಇರ್ತಕ್ಕಂಥದ್ದು ಸಹ ತುಂಬ ಖುಷಿ ಅಂತಲೂ ಅನಿಸ್ತಾ ಇರುತ್ತೆ. ಹಾಗೆ ಎಷ್ಟೆಷ್ಟು ಬೇಗ ಟೈಮೆಲ್ಲ ಹೋಗ್ತಾ ಇದೆ ಅಂತಲೂ ಸಹ ಅನಿಸ್ತಾ ಇರುತ್ತೆ. ಮತ್ತು ಮಕ್ಕಳು ಬೆಳೀತಾ ಬೆಳೀತಾ ಸ್ವಲ್ಪ ಜವಾಬ್ದಾರಿಯುತವಾಗಿ ಸ್ವಲ್ಪ ಚೆನ್ನಾಗಿ ಒಳ್ಳೆ ಗುಡ್ಡಾಗಿ ಬೆಳೆದ್ರೆ ತುಂಬ ಚೆನ್ನಾಗಂತ ಅನಿಸ್ತಾ ಇರುತ್ತಲ್ವ ಅವ್ರನ್ನ ನೋಡೋದಕ್ಕೆ. ಹಾಗಾಗಿ ಸ್ವಲ್ಪ ಮಾಣಿಕ್ಯ ಜವಾಬ್ದಾರಿಯಾಗಿ ಮನೇಲೆಲ್ಲ ನಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು, ಏಜು ಚಿಕ್ಕದೇ ಆಗಿರಬಹುದು, ಆದರೂ ಸ್ವಲ್ಪ ಅವ್ನು ಥಿಂಕ್ ಮಾಡೋ ಅಂಥ ವೇ ಇರುತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ. ಏನಾದರೂ ಹೆಲ್ಪ್ ಬೇಕಂತ ಹೇಳಿದ್ರೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಅಥವಾ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಏನಾಯಿತು ಅಂತ ಕೇಳೋ ಅಂಥದ್ದು, ಜವಾಬ್ದಾರಿ ವಹಿಸ್ಕೊಂಡು ಕೇಳೋ ಅಂಥದ್ದು, ಆ ಥರದ್ದೆಲ್ಲ ಮಾಡ್ತಾ ಇರ್ತಾನೆ. ಹಾಗಾಗಿ ಸ್ವಲ್ಪ ಖುಷಿನೂ ಸಹ ಅನಿಸ್ತಾ ಇರುತ್ತೆ ಅವನನ್ನು ನೋಡಿ. ಮತ್ತು ಎಷ್ಟು ಚಿಕ್ಕಗಿದ್ದ ಹುಡುಗ ಎಷ್ಟು ದೊಡ್ಡವನಾಗ್ಬಿಟ್ಟ ಅಂತಲೂ ಸಹ ಖುಷಿ ಅಂತ ಅನಿಸ್ತಾ ಇರುತ್ತೆ. ಹಾಗೆಯೇ ಮಕ್ಕಳು ಖುಷಿನೇ ಅಪ್ಪ ಅಮ್ಮನ ಖುಷಿನೂ ಸಹ ಆಗಿರುತ್ತಲ್ವ. ಹಾಗಾಗಿ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಸ್ಟ್ರಿಕ್ಟಾಗಿ ಬೆಳೆಸೋ ಟೈಮಲ್ಲಿ ಸ್ಟ್ರಿಕ್ಟಾಗಿ ಬೆಳೆಸ್ತಾ ಇರಬೇಕು. ಹಾಗೆ ಯಾವಾಗ ಯಾವ ಥರ ಪ್ರೀತಿಯನ್ನು ಕೊಟ್ಟು ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರನೇ ನಾವು ನಡ್ಕೊಳ್ತಾ ಇರಬೇಕು ಅಷ್ಟೇ. ಊಟ ಎಲ್ಲ ಮುಗಿಸಾದ ನಂತರ ನಾನು ಅವಾಗಿಂದ ಅವನಿಗೆ ಏನು ತಂದಿದ್ದೀರಾ ಕೊಡಿ ಅಂತ ಕೇಳ್ತಾ ಇದ್ದ. ಆಮೇಲೆ ಕೊಡ್ತೀನಿ, ಊಟ ಆದಮೇಲೆ ಕೊಡ್ತೀನಿ ಅಂತೇಳಿ ಸತಾಯಿಸ್ತಾನೆ ಇದ್ದೆ. ಹಾಗಾಗಿ ಕೊಡಿ ಮಮ್ಮಿ ಪ್ಲೀಸ್ ಅಂತ ಕೇಳ್ತಾ ಇದ್ದ. ಬಟ್ ಸಾಮಾನ್ಯವಾಗಿ ಎಲ್ಲವನ್ನ ಕೊಡಿಸೇ ಇರ್ತೀವಲ್ವ, ಆದರೆ ಇದು ಅವ್ನಿಗೆ ಇಷ್ಟ ಆಗುತ್ತೋ ಆಗಲ್ವೋ ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ. ಬಟ್ ಅವ್ನಿಗೆ ತುಂಬಾ ಇಷ್ಟ ಆಯಿತು. ಸಾಮಾನ್ಯವಾಗಿ ಪೇಂಟಿಂಗ್ ಅಂದರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ಇದು ಕ್ರೇಯಾನ್ಸು ಮತ್ತು ಈ ಸ್ಕೆಚ್ ಪೆನ್ನು ಇದರಲ್ಲೆಲ್ಲ ಸಹ ಪೇಂಟನ್ನು ಮಾಡ್ತಾ ಇದ್ದ. ಇದೆಲ್ಲ ಯೂಸ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಈ ಸಲಿಂದ ಅವನು ಟ್ರೈ ಮಾಡಲಿ ಅಂತ ಹೇಳ್ಬಿಟ್ಟು ಕಲರ್ಸನ್ನು ತಂದುಕೊಟ್ಟೆ. ಅವನಿಗೆ ತುಂಬ ಇಷ್ಟ ಆಯಿತು ಅದನ್ನೆಲ್ಲ ನೋಡಿ. ಬಟ್ ನಾನೊಂದು ಡೌಟಲ್ಲಿ ತಂದಿದ್ದೆ, ಅದು ಇಷ್ಟ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅವನಿಗೆ ತುಂಬ ಇಷ್ಟ ಆಯಿತು, ತುಂಬ ಇಷ್ಟಪಟ್ಟ ಅದನ್ನು. ಅವನು ಇಷ್ಟಪಟ್ಟದ್ದು ನೋಡಿ ನನಗೆ ಖುಷಿ ಆಯಿತು. ಮತ್ತು ಗಂಡು ಮಕ್ಕಳಿಗೆ ಸಾಮಾನ್ಯವಾಗಿ ಗಿಫ್ಟ್ ಆಪ್ಷನ್ಸ್ಗಳು ಅಷ್ಟೊಂದಿರಲ್ಲ. ಹಾಗೆಯೇ ಮನೇಲಿ ಏನಾದರೂ ಇದೆ ಅಂತ ಹೇಳಿದ್ರೆ ಇರೋ ವಸ್ತುನೇ ಪರವಾಗಿಲ್ಲ ಅಂತೇಳಿ ಮತ್ತೆ ಬೇರೆ ಥರದಕ್ಕೂ ನನಗೂ ಅಷ್ಟೊಂದೇನು ಇಷ್ಟ ಆಗಲ್ಲ. ಹಾಗಾಗಿ ಇದನ್ನು ನೋಡಿಬಿಟ್ಟು ಇಷ್ಟ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಕಲರ್ಸನ್ನು ತಂದುಕೊಟ್ಟೆ. ಬಟ್ ಅವನಿಗೆ ಪೇಂಟಿಂಗ್ ಕಲರ್ಸನ್ನು ತಂದುಕೊಟ್ಟೆ. ಬಟ್ ಅವನಿಗೆ ತುಂಬಾ ಇಷ್ಟ ಆಯಿತು. ಅದಾದ ನಂತರ ಸ್ಕೂಲಲ್ಲಿ ಸಹ ಏನೋ ಫ್ರೆಂಡ್ಸ್ಗಳು ಗಿಫ್ಟ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಓಪನ್ ಮಾಡಿಕೊಂಡು ಕೂತಿದ್ವಿ. ಏನೇನೋ ಬುಕ್ಸ್ ಎಲ್ಲ ಕೊಟ್ಟಿದ್ರು, ಪೆನ್ಸಿಲ್ಲು, ಎರೇಸರು. ಅಂದರೆ ಆ ಮಕ್ಕಳ ಮೈಂಡ್ಸೆಟ್ಗೆ ಯಾವ ಥರ ಇರುತ್ತಲ್ವ, ಅದನ್ನು ಎಷ್ಟೊಂದು ಖುಷಿ ಪಡ್ತಾರಲ್ವ ಇದೆಲ್ಲ ವಿಷಯಗಳನ್ನ ಸಹ ಅವರು. ಆ ಕೊಟ್ಟಿರ್ತಕ್ಕಂಥ ಗಿಫ್ಟು ದೊಡ್ಡದಿರುತ್ತೋ ಚಿಕ್ಕದಿರುತ್ತೋ, ಬಟ್ ಆ ಗಿಫ್ಟನ್ನ ತರೋದಕ್ಕೆ ಅವ್ರು ಎಷ್ಟು ಎಫರ್ಟನ್ನು ಹಾಕಿರ್ತಾರಲ್ವ, ಗಿಫ್ಟನ್ನು ತರೋ ಅಂಥ ಟೈಮಲ್ಲಿ ಅವ್ರನ್ನ ನೆನಪು ಮಾಡಿಕೊಂಡು ಅವ್ರಿಗೋಸ್ಕರ ಅಂತೇಳಿ ಟೈಮನ್ನು ಸ್ಪೆಂಡ್ ಮಾಡ್ಕೊಂಡು ತರ್ತಾರಲ್ಲ, ಅದಕ್ಕಿಂತನೂ ದೊಡ್ಡ ಗಿಫ್ಟು ಯಾವುದೂ ಇರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಪೆನ್ಸಿಲನ್ನು ಹಿಡಿಯೋದಕ್ಕೆ ಕಷ್ಟಪಡ್ತಿದ್ದಂಥ ಕೈಗಳು ಇವಾಗ ಚೆನ್ನಾಗಿ ಡ್ರಾಯಿಂಗನ್ನು ಮಾಡುವಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತೇಳೂ ಸಹ ನೋಡಿ ನನಗೆ ತುಂಬಾ ಖುಷಿ ಅಂತ ಅನಿಸುತ್ತೆ. ನನ್ನ ಮಗ ಡ್ರಾಯಿಂಗ್ ಮಾಡೋ ಅಂಥದ್ದನ್ನು ಇನ್ನೊಂದು ಸಲ ತೋರಿಸ್ತೀನಿ. ಓಕೆ, ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿ ಡ್ರಾಯಿಂಗನ್ನು ಮಾಡ್ತಾನೆ. ಸೊ ಅವ್ರಿಗೆ ಏನರಲ್ಲಿ ಅಭಿರುಚಿ ಇದೆ ಅದನ್ನು ಸ್ವಲ್ಪ ನಾವು ಎನ್ಕರೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ತಂದುಕೊಟ್ಟೆ ಅಷ್ಟೇ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. Thank you for watching. Have a nice day.